ಅಭಿವೃದ್ಧಿ ಅಭಿವೃದ್ಧಿ ಅಂತ ಭಾಷಣ ಮಾಡೋ ಜನಪ್ರತಿನಿಧಿಗಳ ಮಾತು ಒಂದೆಡೆಯಾದರೆ ನೆಲದ ವಾಸ್ತವ್ಯ ಇನ್ನೊಂದೇ ಆಗಿದೆ. ಧಾರವಾಡ ಜಿಲ್ಲೆಯ ಮಂಟೂರು ಗ್ರಾಮದಲ್ಲಿ ಇಂದಿಗೂ ಸರಿಯಾದ ರಸ್ತೆ ಇಲ್ಲದೆ ಜನರು ನರಕಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಮಳೆಯಾದರೆ ರಸ್ತೆ ಅಲ್ಲ, ಕೆಸರಿನ ಕೆರೆ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದ್ದು ಜನರು ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಹಲವು ಬಾರಿ ಮನವಿ ಮಾಡಿದ್ರೂ ಕೂಡ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಎನ್ನುವ ಆಕ್ರೋಶ ಗ್ರಾಮಸ್ಥರಲ್ಲಿ ಕೇಳಿಬರ್ತಾ ಇದೆ. ಇದು ಯಾವುದೋ ಕಾಡಿನ ದಾರಿಯಲ್ಲ, ಧಾರವಾಡ ಜಿಲ್ಲೆಯ ಮಂಟೂರು ಗ್ರಾಮದ ಮುಖ್ಯ ರಸ್ತೆ ತುಂಬಾ ದೊಡ್ಡ ದೊಡ್ಡ ಗುಂಡಿಗಳು, ಕೆಸರು ಮತ್ತು ಹದಗೆಟ್ಟಂತಹ ಪರಿಸ್ಥಿತಿಯಿಂದ ಸಾರ್ವಜನಿಕರು ಈಗಾಗಲೇ ಬೇಸತ್ತು ಹೋಗಿದ್ದಾರೆ. ಮಳೆಯಾದರೆ ವಾಹನ ಸವಾರರು ರಸ್ತೆಯಲ್ಲಿ ಹೋಗೋದಕ್ಕೂ ಹೆದರುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗ್ತದೆ. ಬೈಕ್ ಸವಾರರು ಪ್ರತಿದಿನ ಜಾರಿ ಬೀಳ್ತಾ ಇದ್ದು ಮಕ್ಕಳು ಶಾಲೆಗೆ ಹೋಗಲು ಪರದಾಡ್ತಾ ಇದ್ದಾರೆ. ಅಭಿವೃದ್ಧಿ ಮಾತು ಕೇಳಿ ಕೇಳಿ ಸುಸ್ತಾಗಿರುವಂತಹ ಗ್ರಾಮಸ್ಥರು ಈಗ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ರಾಮದ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂದ್ರೆ ತುರ್ತು ಸಂದರ್ಭಗಳಲ್ಲಿ ಆಂಬ್ಯುಲೆನ್ಸ್ ಕೂಡ ಗ್ರಾಮಕ್ಕೆ ಬರಲು ಪರದಾಡ್ತಾ ಇದೆ. ಗರ್ಭಿಣಿಯರು, ವೃದ್ಧರು ಆಸ್ಪತ್ರೆಗೆ ತೆರಳಲು ನರಕಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ರೈತರು ತಮ್ಮ ಕೃಷಿ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ಸಾಗಿಸಲು ಕಷ್ಟಪಡ್ತಾ ಇದ್ದಾರೆ. ಮಳೆಯಾದ್ರೆ ರಸ್ತೆ ಸಂಪೂರ್ಣ ಕೆಸರು ಗದ್ದೆಯಾಗ್ತಾ ಇದ್ದು ಕೆಲವೊಮ್ಮೆ ಜನರು ಕಾಲ್ನಡಿಗೆಯಲ್ಲಂತೆ ಜಾರಿ ಬೀಳುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗ್ತಾ ಇದೆ. ಹಲವು ವರ್ಷಗಳಿಂದ ರಸ್ತೆ ಸಮಸ್ಯೆ ಬಗ್ಗೆ ಗ್ರಾಮಸ್ಥರು ಮನವಿ ಸಲ್ಲಿಸ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿ, ತಾಲೂಕು ಆಡಳಿತ, ಜನಪ್ರತಿನಿಧಿಗಳು ಎಲ್ಲರಿಗೂ ಕೂಡ ಈಗಾಗಲೇ ಮನವಿಯನ್ನ ಕೊಟ್ಟಿದ್ರು ಕೂಡ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಎನ್ನುವುದು ಸ್ಥಳೀಯರ ಆರೋಪ ಆಗಿದೆ. ಚುನಾವಣೆ ಬಂದಾಗ ಮಾತ್ರ ಗ್ರಾಮಕ್ಕೆ ಭೇಟಿ ಕೊಡುವಂತಹ ರಾಜಕಾರಣಿಗಳು ಬಳಿಕ ಜನರ ಸಮಸ್ಯೆಯನ್ನ ಮರೆತು ಬಿಡ್ತಾರೆ ಎನ್ನುವ ಕೋಪ ಗ್ರಾಮಸ್ಥರಲ್ಲಿ ವ್ಯಕ್ತವಾಗಿದೆ. ಮತ ಕೇಳೋಕ್ ಬರ್ತಾರೆ, ರಸ್ತೆ ಮಾಡ್ಸೋಕ್ ಬರಲ್ಲ ಎಂದು ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ನಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಕೋಟಿ ಕೋಟಿ ಯೋಜನೆಗಳ ಘೋಷಣೆ ಆಗ್ತಾ ಇದ್ರು ಕೂಡ ಮಂಟೂರು ಗ್ರಾಮದ ಜನರು ಮಾತ್ರ ಇನ್ನು ಮೂಲಭೂತ ಸೌಕರ್ಯಕ್ಕಾಗಿ ಹೋರಾಟವನ್ನು ನಡೆಸುವಂತಾಗಿದೆ. ಏನಾದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ರಸ್ತೆ ಅಭಿವೃದ್ಧಿಗೆ ಮುಂದಾಗ್ತಾರಾ ಅಥವಾ ದೊಡ್ಡ ಅನಾಹುತ ಸಂಭವಿಸಿದ ಬಳಿಕವೇ ಕ್ರಮವನ್ನ ಕೈಗೊಳ್ಳುತ್ತಾರೆ ಎನ್ನುವುದು ಈಗಿನ ಪ್ರಶ್ನೆಯಾಗಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಮಂಟೂರು ಗ್ರಾಮದಲ್ಲಿ ಒಂದು ಮೂಲಭೂತ ಸೌಕರ್ಯ ವಂಚಿತ ಗ್ರಾಮ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ದೃಶ್ಯದಲ್ಲಿ ಗಮನಿಸಬೇಕಾಗತ್ತೆ, ಪ್ರತಿಯೊಂದು ರೋಡನ್ನು ತಾವು ದೃಶ್ಯದಲ್ಲಿ ಗಮನಿಸಬೇಕಾಗಿ ಇದು ಒಂದು ಸಿ ಸಿ ರಸ್ತೆಯಲ್ಲಿ ಸಾಕಷ್ಟು ಗಲೀಜಿರ್ತಕ್ಕಂಥದ್ದು. ಯಾಕೆ ಗಲೀಜಿದೆ ಅಂತಂದರೆ ಇಲ್ಲಿ ಹುಲ್ಲುಗಳೇ ಬೆಳೆದಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು, ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ಆಗಿರ್ಬೋದು, ಯಾವ ರೀತಿ ಇಲ್ಲಿರ್ತಕ್ಕಂಥ ಗ್ರಾಮವನ್ನು ಸ್ವಚ್ಛತೆ ಇಡಬೇಕಂತೇಳಿ ಸಾಕಷ್ಟು ಹಣವನ್ನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಟ್ಟಿರ್ತಾರೆ. ಆದರೆ ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಏನು ಸಿ ಸಿ ರೋಡು ಇಲ್ಲಿಂದ ಒಂದು 200 ಮೀಟರ್ ಅಲ್ಲಿವರೆಗೂ ಕೂಡ ಇದೆ. ಆದರೆ ಇಲ್ಲಿರ್ತಕ್ಕಂಥ ಹುಲ್ಲು ಬೆಳೆದಿರ್ತಕ್ಕಂಥದ್ದು, ಆದರೆ ಚರಂಡಿ ಎಲ್ಲ ಒಡೆದಿರ್ತಕ್ಕಂಥದ್ದು, ಇಲ್ಲಿ ಅಕ್ಕಪಕ್ಕ ಮನೆಯವರಿಗೆ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಯಾಕಂದರೆ ದಿನನಿತ್ಯ ಇದೇ ರೋಡ್ನಲ್ಲಿ ಅವರು ದಿನನಿತ್ಯ ಕಾರ್ಯಕ್ರಮವನ್ನು ಮಾಡಬೇಕಾಗತ್ತೆ. ಯಾಕಂದರೆ ಅಲ್ಲಿರ್ತಕ್ಕಂಥ ಜಾನುವಾರುಗಳನ್ನ ತೆಗೆದುಕೊಂಡು ಹೋಗಬೇಕಾಗತ್ತೆ. ಇಲ್ಲಿರ್ತಕ್ಕಂಥ ಗಾಡಿಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಸರಿಯಾದಂಥ ಒಂದು ರಸ್ತೆಗಳ ನಿರ್ಮಾಣ ಇಲ್ಲ ಇಲ್ಲಿ. ಯಾಕಂದರೆ ಇಲ್ಲಿ ಅಧಿಕಾರಿಗಳನ್ನ ಕೇಳಿಕ್ಕೆ ಹೋದರೆ ಅಧಿಕಾರಿಗಳು ಒಂದು ಬೇಜವಾಬ್ದಾರಿತನ ಹೇಳಿಕೆಯನ್ನು ಕೂಡ ಕೊಡ್ತಾರೆ ಅಂತೇಳಿ ಸಾಕಷ್ಟು ಸಾರ್ವಜನಿಕರು ಕೂಡ ಇದು ಮಂಟೂರು ಗ್ರಾಮದಲ್ಲಿರ್ತಕ್ಕಂಥ ಸಾರ್ವಜನಿಕರು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ರೋಡು ಅಥವಾ ಚರಂಡಿಯಲ್ಲಿ ನಾವು ನಿಂತಿದ್ದೇವೆ ಅಂತೇಳಿ ಸಾಕಷ್ಟು ನಮಗೂ ಕೂಡ ಒಂದು ಅನುಮಾನ ಕೂಡ ಕಾಡ್ತಾ ಇದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರಿದ್ದಾರೆ, ಮಾತಾಡಿಸ್ತೇನೆ. ಅಮ್ಮ, ದಿನನಿತ್ಯ ಏನು ಸಮಸ್ಯೆ ಆಗುತ್ತೆ ಇಲ್ಲಿ? ಯಾಕಂದರೆ ತಾವು ಕೂಡ ನೋಡ್ತಾ ಇದ್ದೀರಿ, ಈ ಗಟ್ರಿನಲ್ಲಿ ನಾವು ಬರಬೇಕಾಗುತ್ತೋ ರೋಡು ಅನ್ನೋದು ಯಾವುದೂ ಕೂಡ ಗೊತ್ತಾಗ್ತಾ ಇಲ್ಲ ಇಲ್ಲಿ. ನೀವು ಗ್ರಾಮ ಪಂಚಾಯತಿಗೆ ಹೋಗಿದ್ರಾ, ಹೇಳಿದ್ರಾ, ಏನು ಹೇಳ್ತಾರೋ ಇದಕ್ಕೆಲ್ಲ? ಏನು ಹೇಳೋದಿಲ್ರಿ, ಹೊಳ್ಳ ನೋಡೋದಿಲ್ರಿ ಅವ್ರು. ನಮ್ಮನ್ನ ಏನು ಉಚ್ಚಿ ಬಿಡ್ತಾರ್ರಿ ನಳ ಬಂದು ಗುಟ್ಲೇನ ಬೆಳಗ್ಗೆ. ಆ ಬಳಕ ಚರಂಡೆಲ್ಲ ಗಲೀಜು ಹೊರಗೆ ಬರ್ತೈತಿ. ಆ ಬಳಕ ಕರೆಂಟ್ ಇಲ್ಲ. ಇದಿಷ್ಟು ಅಳತಿ ಅಡ್ಡಾಡ್ಬೇಕು, ಕಟ್ಗೆ ತರ್ಬೇಕು, ನಾವು ನೀರು ತರ್ಬೇಕು ಇಲ್ಲಿ ಹಾಸಿ. ಆ ಬಳಕ ಕಸ ಚೆಲ್ಲಕ್ಕೆ ಹೋಗ್ಬೇಕು ನಾವು ತಿಪ್ಪಿಗೆ. ಆ ಬಳಕ ರೀ ಏನೋ ಮಾಡಿದ್ರೆ ಎರಡಕ್ಕೆ ಹೋಗೋದಿರ್ತೈತಿ ನಮ್ಮ ಸಮಸ್ಯೆ. ಅದು ಎಲ್ಲ ಕತ್ತಲ ಎಲ್ಲ ಇಲ್ಲಿ. ಅಂದ್ರೆ ಇಲ್ಲಿ ನಿಮ್ಗೆ ಅಧಿಕಾರಿಗಳು ಹೇಳಿದ್ರೆ ಏನು ಹೇಳ್ತಾರೆ? ಅವ್ರು ನಮ್ನ ಹೊಳ್ಳೆ ನೋಡಿಲ್ರಿ. ಪಂಚಾಯತಿಯವ್ರಂತೂ ಹೊಳ್ಳೆ ನೋಡಿಲ್ಲ ನೋಡ್ರಿ. ಏನೋ ಅವ್ರು ತಾವು ಆರಿಸ್ಕೊಂಡ್ ಬರ್ತಾರ, ನಾವು ಓಟ್ ಹಾಕಕ್ ಸೇತ್ರ ಹೋಗಿಲ್ಲ ರೀ. ಆರಿಸ್ಕೊಂಡ್ ಬರ್ತಾರ ಹೋಗ್ತಾರ್ರಿ ಸುಮ್ನ. ಮತ್ತೆ ಕೇಳಿಕ್ ಬಂದಿರ್ತಾರ ಮುನಿಗೆ ಏನ್ ಬರೋದೇ ಇಲ್ರಿ ನಮ್ ಸನೇಕ. ಬಂದಿರೋದೇ ಇಲ್ರ. ಬಂದಿರ್ತಾರ ಆದ್ರಿ ಒಟ್ಟ ಹೊಳ್ಳೆ ನೋಡುದಿಲ್ಲ ನೋಡ್ರಿ. ಏನ್ ಆಗ್ಬೇಕಂತೀರಿ ನೀವು? ಹೆಂಗ್ ಮಾಡ್ತೀರ ನೋಡ್ರಿ ಇದ್ರಾಗ.
ಅವ್ರನ್ನ ಒಂದಿನ ಅವ್ರನ್ನ ಇಲ್ಲೇ ಬಂದು ಒಂದಿನ ಹಾಕೊಂಡು ಕುಂದ್ರನ್ರಿ ಕುರ್ಚಿನ ಹೆಂಗ್ ಬರ್ತೈತೆ ಅನ್ನೋದು ಒಂದು ಬೆಳಗ್ಗೆ ಬಂದು ನೋಡನ್ರಿ. ಇದು ಮಳೆಗಾಲದಲ್ಲಿ ಸಾಕಷ್ಟು ಅಮ್ಮ ಏನಂತಂದ್ರೆ ಮಳೆಗಾಲದಲ್ಲಿ ಸಾಕಷ್ಟು ಅಂದ್ರೆ ಹುಳ ಹುಪ್ಪಡಿಗಳು ಬರುತ್ತೆ, ಸಣ್ಣ ಪುಟ್ಟ ಮಕ್ಕಳುಗಳು ಆಡ್ತಾ ಇರ್ತಾರೆ. ಇದು ಜಾಸ್ತಿ ಮಳೆ ಬಂತಂದ್ರೆ ಒಗ್ಗ ತೆಗೈತ್ರಿ, ಮಳಿ ಬಂದಿಂದ ಒಗ್ಗ ತೆಗೈತ್ರಿ. ಇದು ಮಳಿ ಬರ್ಲಿಲ್ಲ ಅಂದ್ರೆ ಅಡ್ಡಾಡಕ ಬರಂಗಿಲ್ರಿ, ಸೊಳ್ಳಿ ನೋಡಂಗಿಲ್ರಿ. ನಮ್ ಕಾಲ್ ನೋಡ್ರಿ ಇಲ್ಲಿ ಹೆಂಗಾಗ್ಯಾವ ಗೊತ್ತೈತೇನ್ರಿ ಸರ್? ಹೌದೇನ್ರಿ? ಇದ್ರಾಗ ಅಡ್ಡಾಡಿ ಇಲ್ಲಿ ಪಿಡಿಒ ಅಧಿಕಾರಿಗಳನ್ನ ಕೇಳಿದ್ರೆ ಏನ್ ಅವ್ರ ಕಳ್ಸೇವಲ್ಲ ಬಂದವ್ರಲ್ರಿ, ನೀವ್ ಮಾಡ್ಕೋದಿಲ್ಲ. ಏನ್ ಮಾಡ್ಕೋಬೇಕ್ರಿ ನಾವ್ ಹಂಗಾರ? ಕ್ಷೇತ್ರದ MLA ಅಂತೂ ಎಂತಾರ ಅದಾರ ಅನ್ನೋದ ಗೊತ್ತಿಲ್ರಿ ನಮ್ಗ. ಕೋನರೆಡ್ಡಿ ಅವರು ಅಲ್ಲೇ ಬರ್ತಾರ, ಅಲ್ಲೇ ಎಲ್ಲರ ಮುಂದ ಬಂದು ಅಲ್ಲೇ ಹೋಗ್ತಾರ್ರಿ ಅವ್ರು. ನಮ್ ಕಡೆ ಇಲ್ಲಿ ಜಿಡ್ಡೆ ಬರ್ಬೇಕಲ್ರಿ ಅವ್ರು, ಬಂದಿಲ್ಲ ರೀ. ಮತ್ತೊಬ್ರು ಇದಾರೆ, ಮಾತಾಡಿಸ್ತೇನೆ. ಅಮ್ಮ ಏನ್ ಸಮಸ್ಯೆ ಇಲ್ಲಿ? ನಾವು ನೋಡ್ರಿ ಇಲ್ಲೇ ಮಕ್ಳು ಮರಿ ಕಟ್ಕೊಂಡು ಅದೇವ್ರಿ, ಇಲ್ಲೆಲ್ಲ ಹುಳ ಹುಪ್ಪಡಿ ಭಾಳ ಬರ್ತಾವ್ರಿ. ನಮ್ಗೆ ಅಡ್ಡಾಡಕ ದಾರಿ ಇಲ್ರಿ. ಅದನ್ನ ಏನ್ ಅನ್ನೋದು ಮಾಡ್ಕೊಂಡು ನಡಿ ನೀರು ಹೋಗಂಗ್ ಮಾಡಿ ಸಿಮೆಂಟ್ ಮಾಡಿ ಇದು ಮಾಡ್ಬೇಕ್ರಿ. ಎಷ್ಟು ವರ್ಷ ಆಯ್ತು ಈ ಸಮಸ್ಯೆ? ಭಾಳ 5-6 ವರ್ಷ ಆತ್ರಿ. ಯಾರ್ಯಾರಿಗೆ ಹೇಳಿದ್ರಿ? ಎಲ್ಲಾರಿಗೆ ಹೇಳಿ ಬಂದೇವ್ರಿ ನಾವು ಪಂಚಾಯತಿಗೆ ಹೋಗಿ. ಯಾರು ನಮ್ಮನ್ನ ಇದು ಮಾಡಿಲ್ರಿ ಅವ್ರು. ಒಂದಿಟ್ಟು ಬೆಳ್ಯಾಕ ಬರ್ತಾರ್ರಿ, ಎಲ್ಲಿ ನೀಟ್ ಇರ್ತೈತಿ ಅಟ್ ಬೆಳ್ಕೊಂಡ್ರು ಹೋಗಾರ್ರಿ. ಇತ್ತ ಬರಂಗಿಲ್ರಿ, ಇತ್ತ ಬರಂಗಿಲ್ರಿ ಅವ್ರು. ನಾವು ಮಕ್ಳು ಮರಿ ಕಟ್ಕೊಂಡು ಇಲ್ಲಿ ಅದೇವ್ರಿ. ಎಲ್ಲ ಹೊಲಸಾಟ ಇಲ್ಲಿ ಬರ್ತೈತ್ರಿ ನಮ್ಮ ಮಕ್ಳು. ಇದು ಹಿತ್ಲೋಣ್ರಿ. ಅಂದ್ರೆ ಇಲ್ಲಿ ಏನು ನಿಮ್ಮ ಅಧಿಕಾರಿಗಳು ಹೇಳಿದಾಗ ಏನು ಯಾರು ಏನ್ ಹೇಳಿದ್ರು ಬರ್ತೇವ್ರಿ, ಬಂದ ಹೇಳಿದಾಗ ಅಲ್ಲಿ ಬಳದ್ ಹೋಗ್ತಾರ್ರಿ, ಇತ್ತ ಬರಂಗಿಲ್ರಿ ಅವ್ರು. ಓಕೆ. ಅಂದ್ರೆ ಇಲ್ಲಿರ್ತಕ್ಕಂಥ ಮಹಿಳೆಯರ ಆಕ್ರೋಶ ಏನಂತಂದ್ರೆ ಯಾವ ಅಧಿಕಾರಿಗಳು ತಿಳಿಸಿದ್ರು ಕೂಡ ಈ ಓಣಿಗೆ ಇನ್ನೂ ಕೂಡ ಯಾರು ಕೂಡ ಒಬ್ರು ಕೂಡ ಹೆಜ್ಜೆ ಇಟ್ಟಿಲ್ಲ ಅಂತೇಳಿ ಮತ್ತಷ್ಟು ಜನ ಇದ್ದಾರೆ, ಮಾತಾಡಿಸ್ತೇನೆ. ಸರ್ ಏನಾಗ್ತಾ ಇದೆ, ಸಮಸ್ಯೆಗಳು ಏನಾಗ್ತಾ ಇದೆ ಹೇಳಿ. ಇಲ್ಲ ಹೇಳಿ, ತೊಂದರೆ ಇಲ್ಲ, ನಿಮ್ಮ ಸಮಸ್ಯೆಗಳನ್ನ ತಿಳಿಸಿ. ಇವತ್ತಿನವರೆಗೂ ಇಲ್ಲಿ MLA ಅವರು ಮಾಡಿಸ್ತೀವಿ ಅಂದ್ರು, ಇಂಜಿನಿಯರು ಅಮೌಂಟ್ ಸಾಲೋದಿಲ್ಲ ಅಂತೇಳಿ ಅವರು ಹೋದಾರ 3 ವರ್ಷ ಆಯ್ತು ಸರ್, ಹೊಳ್ಳಿ ಬಂದೇ ಇಲ್ಲ ಇವತ್ತಿನವರೆಗೂ. ಇಲ್ಲಿ ಭಾಳ ಸಮಸ್ಯೆ ಆಗೈತೆ ಸರ್. ಎಲ್ಲರೂ ಹೊಂಟ್ರಿ ಇಲ್ಲೇ ಆಯ್ತಾರ, ಹೊಟ್ಟು ಮೇವು ಎಲ್ಲ ತರೋರು ಇಲ್ಲೇ. ಇದ ಒಂದ ದಾರಿ ಸರ್ ಇಲ್ಲಿ ಕೆರೆ ತಳಗಂದ್ರೆ, ಇನ್ನು ಬಿಟ್ರೆ ದಾರಿ ಇಲ್ಲ ಸರ್. ಎಷ್ಟು ಮನೆ ಅದಾವ ಸರ್ ಇಲ್ಲಿ? ಇಲ್ಲಿ ಒಂದು ಹಾಕೋ ಸರ್, ಎಷ್ಟು? 200 ಮನೆ ಹಾಕೋ ಸರ್. 200 ಮನೆಯವರು ಕೂಡ ಹೋಗಿದ್ರ ಪಂಚಾಯತಿ? ಹೋಗ್ಯಾವ ಸರ್, ಹೋಗಿದ್ವಿ ಎಲ್ಲ. ಹೋಗಿ ಅಲ್ಲಿ ಪಂಚಾಯತಿಗೆ ಇದು ಮಾಡಿದ್ವಿ, ಮ್ಯಾಗ ಕಳಿಸ್ತೀವಿ ಅಂತಾರೆ ಸರ್. ಹೊಳ್ಳಿ ಏನು ಬಂದು ಇವತ್ತಿನವ್ರಿಗೆ ನೋಡಿಲ್ಲ ಸರ್. ನಿಮ್ಮ MLA ಯಾರು? ಕೋನರೆಡ್ಡಿ ಸರ್. ಏನು ಹೇಳಿದ್ರ MLA ಅವ್ರಿಗೆ? ಅವರು 20 ಲಕ್ಷ ಸಂಕ್ಷನ್ ಮಾಡಿ ಹಾಕಿಸ್ತೀನಿ ಮಾಡಿಸ್ಕೋರಿ ಅಂದ್ರೆ ಸರ್. ಹೊಳ್ಳಿ ಇಂಜಿನಿಯರ್ ಬಂದು ಸಾಲೋದಿಲ್ಲ, 60 ಲಕ್ಷ ಹಾಕಿಸ್ತೇನೆ ಅಂತ ಹೇಳಿದಾರು. ಹೊಳ್ಳಿ ಬಂದೇ ಇಲ್ಲ ಸರ್. ಎಷ್ಟು ವರ್ಷ ಆಯ್ತು ಹೇಳಿ? 3 ವರ್ಷ ಆಯ್ತು ಸರ್. ಹೊಳ್ಳಿ ಇವತ್ತಿನವರೆಗೂ ಬಂದಿಲ್ಲ ಸರ್. ಯಾರು ಬಂದಿಲ್ಲ ಸರ್. ಮತ್ತೆ ನಿಮ್ಮ PDO ಅವ್ರು ಏನು ಹೇಳ್ತಾರೆ? PDO ಅವ್ರ ಅಂಕರು ಮಂಡಿ ಬಂದಿದ್ರು ಸರ್, ಮಾಡಿಸ್ತೇನೆ ಅಂತ ಹೇಳಿ ಫೋಟೋ ತಕೊಂಡು ಹೋಗ್ಯಾರ ಸರ್. ಹೊಳ್ಳಿ ಬಂದೇ ಇಲ್ಲ ಸರ್. ಅವ್ರು ಸ್ವಚ್ಛತೆ ಆದ್ರೂ ಮಾಡ್ಬೇಕಲ್ಲ? ಏನು ಮಾಡಂಗಿಲ್ಲ ಸರ್ ಅವರು. ಹಳ್ಳಿ ಕಡೆ ನೋಡಂಗಿಲ್ಲ ಸರ್. ಎಲ್ಲ ಹುಲ್ ಬೆಳೆದಿದೆ. ಎಷ್ಟು ವರ್ಷ ಆಯ್ತು ಇಲ್ಲಿ ಓಣಿಗೆ ಬರ್ಲಾರ್ದ ಗ್ರಾಮ ಪಂಚಾಯತಿ ಅವರು? ಇಲ್ಲಿ ಒಂದು 6-7 ವರ್ಷ ಆಯ್ತು ಸರ್. ಹೊಳ್ಳೆ ನೋಡಿಲ್ಲ ಸರ್. ಓಣಿಗೆ ಬಂದಿಲ್ಲ? ಓಣಿಗೆ ಬಂದಿಲ್ಲ ಸರ್. 6 ವರ್ಷದಿಂದ ಯಾರು ಬಂದಿಲ್ಲ ಸರ್. ಸ್ವಚ್ಛತೆ ಮಾಡೇ ಇಲ್ಲ? ಮಾಡೇ ಇಲ್ಲ ಸರ್. 10 ಹೊಂಟ್ರಿ ಇದ್ರಾಗ ಅಡ್ಡಾಡ್ಬೇಕು ಸರ್ ಎಲ್ಲರೂ. ಓಕೆ. ಅಂದ್ರೆ ಮತ್ತೆ ನಿಮಗೆ ಒಣ ಕಸ ಹಸಿ ಕಸ ಗಾಡಿಗಳೆಲ್ಲ ಬರ್ತಾ? ಅವು ಬರಲ್ಲ ಸರ್. ಅವು ಅಲ್ಲೇ ಕೆರೆ ಉಂಡಿ ಅಂತೇಳಿ ಬಂದು ಅಲ್ಲೇ ಹೊಳೆ ಹೋಗ್ತದೆ ಸರ್. ಈ ಕಡೆ ಎಲ್ಲ ಬರಲ್ಲ? ಈ ಕಡೆ ಯಾರು ಬರಲ್ಲ ಸರ್. ದಾರಿನೇ ಇಲ್ಲ ಬರ್ಲಿಕ್ಕೆ? ದಾರಿನೇ ಇಲ್ಲ ಸರ್. ಓಕೆ. ಮತ್ತೊಬ್ರು ಇದಾರೆ. ಅಜ್ಜಾರ ಏನಾಗ್ತಾ ಇದೆ ಸಮಸ್ಯೆ? ಇದು ನೋಡ್ರಿ, ಇಲ್ಲಿ ಕಮ್ತದ ಮನೆ ಅದಾವು. ಈ ಏರಿಯಾಕ್ಕೆ 100ಕ್ಕೆ 75% ಕಮ್ತಾರ ಅದ ರೀ. ಎಲ್ಲರೂ ಒಟ್ಟು ಮೇವು ಹೊರಗದಾವು. ಇದ್ರಾಗ ಹಾತ್ ತರೋದು ಹೆಂಗೆ? ನಾವು ಎಲ್ಲರಿಗೂ ಮನವರಿಕೆ ಮಾಡೋದು ಆತಿದನ ಮಾಡಿದ್ರು ಏನೂ ಉಪಯೋಗ ಆಗಲಿಲ್ಲ ಇದು. ಹಿಂಗಾಗಿ ಇಲ್ಲೇ ಒಂದಿಷ್ಟು ಹುಡುಗರು ಕೂಡಿ ಟೇಲರ್ ತರಬೇದ್ರಿ. ಅವ್ರ ಮ್ಯಾಗ ಕಂಪ್ಲೇಂಟ್ ಮಾಡಿದ್ರಿ ಅವ್ರು ಪಂಚಾಯತ್ ಯಾರು. ಇದಕ್ಕೆ ಹೆಂಗ್ರಿ ಪರಿಹಾರ? ಎಲ್ಲಿ ಹೋಗ್ಬೇಕು ನಾವು? ಕೇಳೋದು ಯಾರನ್ನ? ಗಟರ ಈಗ ಸ್ವಚ್ಛ ಅನ್ಕೂರು ಇಲ್ಲ ಇಲ್ರಿ. ಅವು ಪೂರ್ತಿ ಪ್ಯಾಕಾಗಿ ಬಿಡ್ರಿ ಅವು ಅಲ್ಲಿ. ಅವು ಇರಲಿ. ಇದನ್ನ ಏನೈತಲ್ಲ ನಮಗೆ 3 ಫುಟ್ 3 ಫುಟ್ ಗಾಡಿ ಕಟ್ಟಿ ಮ್ಯಾಗ ಸ್ಲಾಪ್ ಹಾಕಿಬಿಟ್ರೆ ಈ ಮನೆಯವರಿಗೆ ತೊಂದರೆ ಆಗೋದಿಲ್ಲ. ಹೌದ್ರಿ? ನಮಗೆ ಅಡ್ಡಾಡುವವರಿಗೆ ಭಾಳ ಅನುಕೂಲ ಐತಿ. ಅದನ್ನು ಮಾಡೋ ಅಂತೆಲ್ಲ ಹೇಳಿದ್ರೆ ಈ ನಮೂನಿ ಊದಿ ಹೊಕ್ಕಾರ ನಮ್ಗೆ ಅವ್ರು. ಓಕೆ. ಈಗ ಕುಡಿಲಿಕ್ಕೆ ನೀರು ವ್ಯವಸ್ಥೆ ಹೆಂಗಿದೆ ಇಲ್ಲಿ? ಸಾಧಾರಣ ಐತ್ರಿ. ಸಾಧಾರಣ ಇದೆ. ಕುಡಿ ಅದು ನೀರು ಕೆಟ್ಟತ್ರಿ. ಆದ್ರೆ ನಳ ಬರ್ತಾವ್ರಿ, ಅದನ್ನೇ ಬರೋದಿಲ್ಲ ಅಂತ ಹೇಳೋದಿಲ್ಲ. ಕಸನೂ ಬೆಳೆದತ್ರಿ ಅದ್ರ ಕೆರೆಯಾಗ. ಅದು ಆದ್ರೆ ನಳ ಬರ್ತಾವ ಅನ್ನೋ ಉದ್ದೇಶದಿಂದ ಅಷ್ಟೇ ನಡೆದತ್ರಿ ಈಗ. ಓಕೆ. ಅಧಿಕಾರಿಗಳು ಏನು ಹೇಳ್ತೀರಿ? ನಿಮ್ಮ ಜನಪ್ರತಿನಿಧಿಗಳು MLA ಅವ್ರಿಗೆ ಏನು ಹೇಳ್ತೀರಿ? ಎಲ್ಲ ಹೇಳಿದ್ವಿ ರೀ. ಮತ್ತೆ ಇದನ್ನ ಹೇಳಿದ್ವಿ ನಾವು, ಇದನ್ನು ಹಿಂಗೆ ಮಾಡಿದ್ರಿ ಬಿಡ್ರಿ ಅಂದ್ರೆ. ಮತ್ತೆ ಅವ್ರ ಹೇಳಿದ್ರಲ್ರಿ 20 ಲಕ್ಷ ಹಾಕ್ತೇವೆ ಅಂತ ಹೇಳೋದ್ರೆ ಒಳ್ಳೆ ಬರಲಿಲ್ಲ ಅವರು. 2 ವರ್ಷ ಬಂತು ಸರ್, ಮತ್ತೆ ಎಲೆಕ್ಷನ್ ಬರುತ್ತೆ. ಬರ್ತಾರೆ ಮತ್ತೆ? ಬರ್ತಾರೆ. ಅವಾಗ ಏನು ಹೇಳ್ತೀರಿ? ಅವಾಗೆಲ್ಲ ಒಗ್ಗಟ್ಟಾಗಿ ಏನು ಮಾಡ್ತೀರಾ? ನೀವು ಇದು ಮಾಡ್ಬಿಟ್ರೆ ಬರ್ರಿ ಅಲ್ಲ. ಯಾರು ಬರ್ಬೇಕ್ರಿ?
ಅವ್ರು ಮಾಡಿಸ್ಬೇಕು ಅದನ್ನು ನೋಡಿ ಹೋಗಿ ಮತ್ತೇನು ದಿನ ಒಂದು ಕೈ ಇವ್ರಷ್ಟರು ಅವ್ರ ಮನೆಗೆ ಹೋಗಿದ್ರೆ ಹೆಣ್ಮಕ್ಳು ಇವರೆಲ್ಲರೂ ಹೆಂಗೆ ರೀ ಅದು ಅವ್ರು ಹೇಳೋ ಪದ್ಧತಿ ಇವು. ಇಲ್ಲಿಂದ ಇಷ್ಟೆಲ್ಲ ಹೊಲಸಿದೆ ಸರ್, ಇಲ್ಲೆಷ್ಟೆಲ್ಲ ಗಲೀಜಿದೆ, ಇದರಿಂದ ಸೊಳ್ಳೆಗಳು ಬರುತ್ತೆ, ಇದರಿಂದ ರೋಗ ರುಜಿನಾದಿಗಳು ಬರುತ್ತೆ, ಎಲ್ಲ ಐತ್ರಿ ಪಾಪ. ಈಗ ನೋಡ್ರಿ ಈ ಮನೆಯವ್ರಿ ಈಗ ಹೆಂಗೆ ನಿಂದಿರ್ಬೇಕು, ಇಲ್ಲಿ ಹೆಂಗೆ ಊಟ ಮಾಡ್ಬೇಕು ಇವ್ರು. ಇದನ್ನ ನೋಡ್ರಿ ಈ ಮನಿನ. ಹೌದು, ಯಾಕಂದ್ರೆ ಚಂಬರ್ ಎಲ್ಲ ಒಡೆದು ಎಲ್ಲ ಅವ ಏನು ಉಪಯೋಗನೇ ಇಲ್ರಿ ಅವ. ಉಪಯೋಗನೇ ಇಲ್ಲ. ಮತ್ತೇನೋ ಗ್ರಾಮ ಪಂಚಾಯತ್ ಏನೋ ಕಿಲಿ ಹಾಕಿದ್ರ ಏನಂದ್ರು ಅವಾಗ? ಏನಿಂದೊಮ್ಮೆ ಅದನ್ನು ಹಾಕ್ಯಾವ್ರಿ, ಅದ ಕಂಪ್ಲೇಂಟ್ ಮಾಡ್ತಾರ್ರಿ ಅವ್ರು. ಏನಂದ್ರು? ಮಾಡಿಸ್ತೇವಲ್ಲ ಮ್ಯಾಗ ಕಳ್ಸೇವಲ್ಲ, ಇದ ಒಂದೇ ಹೇಳೋದು ಅವ್ರು. ಇಲ್ಲ ಅಂದರೆ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರ ಆರೋಪ, ಇಲ್ಲಿರ್ತಕ್ಕಂಥ ತಾವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಈ ರೋಡ್ ನಾವು ನಿಂತಿದ್ದೇವೆ ಅಥವಾ ಚಂಬರಲ್ಲಿ ನಾವು ನಿಂತಿದ್ದೇವೆ ಅನ್ನೋದು ನಮಗೂ ಕೂಡ ಒಂದು ಅನುಮಾನ ಕೂಡ ಕಾಡ್ತಾ ಇರ್ತಕ್ಕಂಥ. ಇಲ್ಲಿರ್ತಕ್ಕಂಥ ಸಾರ್ವಜನಿಕರ ಆಕ್ರೋಶ ಇಷ್ಟೇ, ಈ ಒಂದು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನಮಗೆ ಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ಇಲ್ಲಿರ್ತಕ್ಕಂಥ ಎಲ್ಲರ ಒಂದು ಅಕ್ಕಪಕ್ಕ ಮನೆಯಲ್ಲಿರ್ತಕ್ಕಂಥವ್ರಿಗೆ ಸಮಸ್ಯೆ ಅಂತಂದರೆ, ಇಲ್ಲಿ ದಿನನಿತ್ಯ ನಾವು ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ನಮಗೆ ಈ ರೋಡ್ ಬೇಕು. ಆದರೆ ಈ ರೋಡ್ನಲ್ಲಿ ಒಂದು ಮೊಣಕಾಲಿನಷ್ಟು ಒಂದು ಹುಲ್ಲುಗಡ್ಡೆ ಬೆಳೆದಿರ್ತಕ್ಕಂಥದ್ದು. ಆದರೆ ಈ ಒಂದು ರೋಡ್ನಲ್ಲೇ ದಿನನಿತ್ಯ ಒಂದು ಸಂಚಾರ ಮಾಡ್ತಾರೆ ಸಾಕಷ್ಟು ಜನ. ಆದರೆ ಇಲ್ಲಿರ್ತಕ್ಕಂಥ ಸ್ವಚ್ಛತೆ ಇಲ್ಲ ಅಂತಂದಾಗ ಸಾಕಷ್ಟು ರೋಗ ರುಜಿನಾದಿಗಳು ಬರುತ್ತೆ. ಸಾಕಷ್ಟು ಅಧಿಕಾರಿಗಳು, ಇಲ್ಲಿರ್ತಕ್ಕಂಥ ಧಾರವಾಡ ಜಿಲ್ಲಾಧಿಕಾರಿಗಳು ತಾವು ದಯವಿಟ್ಟು ಇದನ್ನು ಗಮನಿಸಬೇಕಾಗತ್ತೆ. ಯಾಕಂದರೆ ತಾಲೂಕು ಆಡಳಿತದವರು ಕೂಡ ಇದನ್ನು ಗಮನಿಸಬೇಕಾಗತ್ತೆ. ಈ ಒಂದು ಧಾರವಾಡ ಜಿಲ್ಲೆ ಒಂದು ಹುಬ್ಬಳ್ಳಿ ತಾಲೂಕಿನ ಮಂಟೂರು ಊರಿನ ಗ್ರಾಮಸ್ಥರ ಒಂದು ಏನು ಆಕ್ರೋಶ ಇದೆಯಲ್ಲ ಸರ್ವೇ ಸಾಮಾನ್ಯ. ಯಾಕಂದರೆ ಇಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಸಮಸ್ಯೆಯಿಂದಾಗಿ ಸಾಕಷ್ಟು ಜನ ಒಂದು ಸುಮಾರು ವರ್ಷಗಳಿಂದ ಏನೋ ಒಂದು ಅವರು ಮನವಿ ಇದೆ, ಆ ಮನವಿಗೆ ಯಾರು ಕೂಡ ಸ್ಪಂದನೆ ಮಾಡ್ತಾ ಇಲ್ಲ ಅಂತೇಳಿ ಇಲ್ಲಿರ್ತಕ್ಕಂಥ ಎಲ್ಲ ಒಂದು ಜನರ ಆಕ್ರೋಶ ಕೂಡ ಆಗಿರ್ತಕ್ಕಂಥದ್ದು. ಇನ್ನು ಮುಂದಾದರೂ ಕೂಡ ಇಲ್ಲಿರ್ತಕ್ಕಂಥ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದಕ್ಕೆ ಏನೋ ಒಂದು ಶಾಶ್ವತ ಪರಿಹಾರವನ್ನು ಒದಗಿಸಿಕೊಡ್ಬೇಕಂತೇಳಿ ನಮ್ಮ ಕರ್ನಾಟಕ ಟಿವಿಯಿಂದ ತಮಗೆ ಮನವಿ ಕೂಡ ಮಾಡಲಾಗಿರ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗೆರೆ, ಕರ್ನಾಟಕ ಟಿವಿ, ಹುಬ್ಬಳ್ಳಿ.